ಹಾಯ್ ನಮಸ್ಕಾರ, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನಿರ್ತೈತೆ ಅಂದ್ರೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಕೈತಿ. ನಾವು ನಿನ್ನೆ ದೇವಸ್ಥಾನ ಒಳಗಡೆ ಬರೋವರೆಗೂ ಮಾತ್ರ ವಿಡಿಯೋ ಇತ್ತು. ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅಂತ ನಾನು 2 ಭಾಗ ಮಾಡಿ ಹಾಕಿದ್ದೀನಿ. ಯಾಕಂದರೆ ಎಲ್ಲ ನೀಟಾಗೆ ಗೊತ್ತಾಗಬೇಕು. ಹಾಗೆ ನಾವು ಏನೆಲ್ಲ ಮಾಡಿದ್ವಿ ಅಂತ ಕೂಡ ತೋರಿಸ್ಕೊಳ್ಳೋಕ್ಕೆ ನಮಗೆ ತುಂಬಾ ಇಷ್ಟ. ಹಾಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಎಲ್ಲ ವಿಡಿಯೋ ಮಾಡಿ 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಹಿಂದಿನ ವಿಡಿಯೋ ನಿನ್ನೆ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಎಷ್ಟು ಕಲರ್ ಇದೆ ಅಂತ ಅನ್ಕೋಬೇಡಿ. ಮೇಲೆ ಅದು ಗ್ರೀನ್ ಕಲರ್ ಬಟ್ಟೆ ಕಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಕಲರ್ ಆಗಿಬಿಟ್ಟಿದೆ ಅದು. ಮತ್ತು ಇಲ್ಲಿ ನಾವು ಒಳಗಡೆ ಬಂದುಬಿಟ್ಟು ದೀಪನ ಹಚ್ಚಿದ್ವಿ. ದೀಪ ಹಚ್ಚಿ ಅಲ್ಲೆಲ್ಲ ಬೆಳಗಿದ್ವಿ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿದ್ವಿ ಒಳಗಡೆ ಹೋಗಬೇಕಾದ್ರೆ. ನಿನ್ನೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಒಳಗಡೆ ಹೋಗಿ ದೀಪ ಎಲ್ಲ ಬೆಳಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜಕ್ಕೂ ನಾನು ಇಷ್ಟು ವರ್ಷ ಹೋಗಿದ್ದೀನಿ, ಎಷ್ಟು ಸತಿ ಹೋಗಿದ್ದೀನಿ, ಒಂದು ಸತಿನೇ ಇಷ್ಟು ಚೆನ್ನಾಗಿ ನನಗೆ ದರ್ಶನ ಆಗಲಿಲ್ಲ. ಹಾಗೆ ದಬ್ಬಿ ಬಿಡೋರು, ತಳ್ಳಿಬಿಡೋರು, ಹೋಗ್ರಿ ಅಂತ. ಆದರೆ ಇವತ್ತು ಜನ ಕಮ್ಮಿ ಇರೋದಕ್ಕೋಸ್ಕರ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೊತ್ತು ಒಂದು 5 ನಿಮಿಷನೂ ನಿಂತ್ಕೊಂಡಿದ್ದೀನಿ ನಾನು. ಆರತಿ ಮಾಡ್ತಾ ನಿಂತ್ಕೊಂಡು ಬಿಟ್ಟಿದ್ದೀನಿ. ಅಲ್ಲೇ ನಿಂತ್ಕೊಂಡು ಆರತಿ ಮಾಡ್ತಾನೇ ಇದ್ದೀನಿ. ಕಣ್ಣಲ್ಲಿ ನೀರು ಸುರಿತಾನೆ ಇದೆ. ನನಗೆ ಅರಿವಿಲ್ಲ ಆರತಿ ಮಾಡೋ ಟೈಮಲ್ಲಿ. ನಿಜಕ್ಕೂ ಫುಲ್ಲು ಕಣ್ಣು ತುಂಬಿ ಬಂದುಬಿಡ್ತು. ನನಗೆ ಗೊತ್ತಿಲ್ಲ, ಆರತಿ ಬೆಳಗ್ತಾ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತಾ ನನಗೆ ಕಣ್ಣಲ್ಲೇ ನೀರು ಬಂದುಬಿಡ್ತು. ತುಂಬಾ ಒಂಥರ ಖುಷಿನೂ ಆಯಿತು, ಒಂಥರ ನನಗೆ ದುಃಖನೂ ಆಯಿತು ಆ ಜಾಗದಲ್ಲಿ. ಎಲ್ಲ ಹೇಳ್ಕೊಳ್ಳುವಂಥ ಅವ್ರ ಮುಖ ನೋಡಿ ಕಷ್ಟಗಳನ್ನ ಹೇಳ್ಕೊಳ್ಳೋದಿದೆ ನೋಡಿ, ಅದು ತುಂಬಾ ಖುಷಿ ಕೊಡುತ್ತೆ ನನಗಂತೂ. ಆ ಥರ ಟೈಮ್ ನನಗೆ ಯಾವಾಗಲೂ ಸಿಕ್ಕಿರಲಿಲ್ಲ. ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಆ ತಾಯಿ ಮುಖ ನೋಡಿಕೊಂಡು ಅವಳ ಎದುರುಗಡೆ ಎಲ್ಲ ಕಷ್ಟನೂ ಹೇಳ್ಕೊಂಡು ನಾನು ಆರತಿ ಬೆಳಗ್ತಾನೆ ನಾನು ಅಷ್ಟು ತಾಯಿ ಹತ್ರ ಎಲ್ಲನೂ ಕೇಳಿಕೊಂಡೆ. ತುಂಬಾ ಖುಷಿ ಆಯಿತು. ತುಂಬಾ ಟೈಮ್ ಸಿಕ್ಕಿತ್ತು. 3 ಲೈನ್ ಮಾಡಿದರು ಇವತ್ತು, ಅದಕ್ಕಾಗಿ ಜನ ಕೂಡ ಕಮ್ಮಿ ಇತ್ತಲ್ವ. ತುಂಬಾ ಖುಷಿ ಆಯಿತು. ಹೋಗಿ ಆಚೆ ಕಡೆಯಿಂದ ಈ ಕಡೆನೂ 2 ದೇವರಿದೆ. ಇಲ್ಲಿ ಆಂಜನೇಯ ಮತ್ತು ದೇವಿ ಇದೆ. ದೇವಿ ಹೆಸ್ರು ಏನೋ ಇದೆ ನೋಡಲಿಲ್ಲ, ಅಷ್ಟೊಂದು ನೆನಪಿರಲ್ಲ. ನನಗೆ ಗೊತ್ತೇ ಇದೆಯಲ್ಲ, ನಿಮಗೇನೋ ನೋಡಿದ್ದು ನೆನಪಿರಲ್ಲ ನನಗೆ. ಆಮೇಲೆ ಅಲ್ಲೆಲ್ಲ ಆರತಿ ಬೆಳ್ಕೊಂಡು ಬಂದ್ವಿ. ಇದೆಲ್ಲ ತುಂಬ ಬಿಸಿಯಾಗಿತ್ತು. ಸಿದ್ಧಾರ್ಥನೂ ತೆಗ್ದಿಡೋಕ್ಕಾಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಕಷ್ಟ ಬಿದ್ದೆ ತೆಗಿತಾಯಿದ್ದೆ, ಯಾಕಂದರೆ ತುಂಬ ಬಿಸಿಯಾಗಿಬಿಟ್ಟಿತ್ತು. ಬಿಸಿಲು ಜಾಸ್ತಿ, ಹಾಗೆ ಮತ್ತು ತಟ್ಟೆನೂ ಬಿಸಿಯಾಗಿಬಿಟ್ಟಿದೆ. ನಿಂಬೆಹಣ್ಣು ಕೂಡ ಬಿಸಿಯಾಗಿತ್ತು. ಎಲ್ಲನೂ ನೀಟು ತೆಗೆದು ಅಲ್ಲೇ ಇಡಬೇಕು. ದೀಪನ ಎಲ್ಲಿ ಹಾಕೋಗಿಲ್ಲ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಲ್ಲ ಅಲ್ಲಿ ಬಂದುಬಿಟ್ರೆ ಜಾಗನೇ ಸಿಗೋಲ್ಲ ನಮಗೆ, ಅಷ್ಟೊಂದು ದೀಪ ಇಟ್ಟಿರ್ತಾರೆ. ಮತ್ತು ಈ ಕಡೆ ಹೊರಗಡೆ ನೋಡಿ, ದೇವ್ರ ದ್ವಾರ ಬಾಗಿಲು ಮುಂದೆ ಇದು ಒಂದು ಕಟ್ಟಿ ಇದೆ ನೋಡಿ, ಇದ್ರ ಉಪ್ಪು ಹಾಕಿದ್ದಾರೆ. ದೃಷ್ಟಿ ಎಲ್ಲ ತೆಗೆದು ಉಪ್ಪು ಹಾಕ್ತಾರೆ. ಮತ್ತು ನಿಂಬೆಹಣ್ಣು ದೃಷ್ಟಿ ತೆಗೆದು ಅಲ್ಲಿ ಮಕ್ಕಳಿಗೆಲ್ಲ ದೃಷ್ಟಿ ತೆಗೆದು ಅವ್ರ ಎಡಗಾಲಿಂದ ತುಳಿಸ್ತಾರೆ, ಒಡೆದಾಕಿಸ್ತಾರೆ ನಿಂಬೆಹಣ್ಣು. ಮತ್ತು ಹಾಗೆ ಉಪ್ಪು ಕೂಡ ಅಷ್ಟೇ ದೃಷ್ಟಿ ತೆಗಿತಾರೆ. ಅಲ್ಲಿ ತುಂಬಾ ಒಳ್ಳೆಯದು ಅಂತ. ನಾನು ಫಸ್ಟ್ ಟೈಮು, ಯಾವತ್ತೂ ನಾನು ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡೋದಾಗಲಿ ಇಷ್ಟೆಲ್ಲ ನಾನು ಮಾಡಿರಲಿಲ್ಲ. ಬರ್ತಾಯಿದ್ದೆ, ಇಷ್ಟು ಚೆನ್ನಾಗಿ ಮಾಡೇ ಇರಲಿಲ್ಲ ನಾನು. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅದು ಹೆಂಗೆ ಹೇಳ್ಬೇಕಂತಲೇ ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ನಾನು 2 ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಿಲ್ಲ, ಅವರಿಬ್ಬರಿಗೂ ಕೂಡ ನಾನು ದೃಷ್ಟಿನ ತೆಗೆದೆ. ಇಬ್ಬರಿಗೆ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗೆದೆ. ಅಲ್ಲೇ ಅವ್ರ ಕಡೆಯಿಂದನೇ ತುಳಸಿದ ದೃಷ್ಟಿ ಎಲ್ಲ ತೆಗೆಸಿ ತುಂಬಾ ಖುಷಿ ಆಯಿತು. ಹಾಗೆ ಮತ್ತು ತಟ್ಟೆ ತೊಗೊಂಬಂದಿದ್ವಲ್ಲ, ಅದನ್ನು ಭಾಗ್ಯ ಕೊಟ್ಟು ಬರೋಕ್ಕೆ ಹೋದ್ಲು. ಕೊಟ್ಟು ಬಂದರು. ಮತ್ತು ಅಂಕಲ್ ಇಲ್ಲಮ್ಮ ನಿಂಗೆ ಬರೋಕ್ಕೆ ಹೇಳಿದ್ರಂತೆ ಹೋದ್ವಿ. ಅಂಕಲ್ ತಟ್ಟೆ ಕೊಟ್ಟಿದ್ರೆ ಖಾಲಿ ಕೊಡಬಾರ್ದಂತ ನನಗೆ ಮರ್ತೋಗ್ಬಿಟ್ಟಿತ್ತು. ಮತ್ತೆ ಹೋಗಿ ಅವ್ರಿಗೆ ಏನು ಕೊಡಬೇಕು ಕೊಟ್ಬಿಟ್ಟು ಬಂದೆ. ನಾನು ಇಲ್ಲಿ ಬರ್ತಾಯಿದ್ದೀನಿ. ಎಲ್ಲಿಯಪ್ಪ ಅಂತಂದರೆ, ನಾನು ಫಸ್ಟ್ ಒಂದು ಟೈಮ್ ಬಂದಾಗ ನೀವು ನೋಡಿರ್ತೀರ, ಇಲ್ಲಿ ಬಂದುಬಿಟ್ಟು ನಾನು ಊಟನ ಮಾಡಿರ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಬಂದಾಗ. ಪದ್ಮ ಕೂಡ ಬಂದಿದ್ಲು ಅವತ್ತು, ನೀವು ನೋಡಿರ್ಬೋದು. ಇಲ್ಲಿ ನಾಗರಕಟ್ಟೆ ಇದೆ. ಇಲ್ಲಿ ಬಂದು ನಮಸ್ಕಾರ ಮಾಡಿ ಇಲ್ಲಿ ಕೂಡ ಆರಾಮಾಗಿ ನಾವು ಸುತ್ತಾಕಿ ಯಾರೋ ಒಬ್ಬರು ಹಾಲು ಹಾಕ್ತಾಯಿದ್ರು. ತುಂಬಾ ಖುಷಿ ಆಯಿತು. ಆ ನಾಗಪ್ಪನಿಗೆ ಹಾಲು ಹಾಕೋದೇ ನೋಡೋದೇ ನನಗೊಂದು ಖುಷಿ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅವ್ರು ಹಾಲು ಹಾಕೋದು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಈ ಥರದ್ದೆಲ್ಲ. ಅದರಲ್ಲಿ ದೇವರಿಗೆ ಏನಾದರೂ ನಾನು ಮಾಡಲಿ ಬೇರೆದವ್ರು ಮಾಡಲಿ, ಅದು ನೋಡೋಕ್ಕೆ ನನಗೊಂಥರ ನನಗೊಂಥರ ಖುಷಿ ಅದು. ಅವರೆಲ್ಲ ಹಾಲು ಹಾಕೋದೆಲ್ಲ ನೀಟಾಗಿ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಅಲ್ಲಿಂದ ಸುತ್ತಾಕ್ತಾ ಬರ್ತಾಯಿದ್ವಿ. ಸಿದ್ಧಾರ್ಥ ಹಾಗೆ ವಿಡಿಯೋ ಮಾಡ್ತಾಯಿದ್ದ. ತುಂಬಾ ಖುಷಿ ಆಯಿತು ಹೋಗಿ ಬಂದು. ಯಾರಾದರೂ ನೀವು ಹೋಗಬೇಕು, ಈ ಹರಕೆಗಳನ್ನ ಮಾಡ್ಕೊಂಡ್ರೆ ಮುಟ್ಟಿಸ್ಬೇಕಂದ್ರೆ ಮಂಗಳವಾರ ಶುಕ್ರವಾರ ಹೋಗಿ ಮಾಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಹೋದರೆ ತುಂಬಾ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಒಂಥರ ಸಾಕು ಅನ್ನೋಷ್ಟಾಗುತ್ತೆ. ಈ ಥರ ವಾರಗಳಲ್ಲಿ ಸೆಂಟ್ರಲ್ಲಿ ಹೋದರೆ ಮಂಗಳವಾರ ಅಥವಾ ಶುಕ್ರವಾರ ಈ ಥರ ಹೋದರೆ ತುಂಬಾ ಖುಷಿಯಾಗುತ್ತೆ. ಅವ್ರು ಹಾಲು ಹಾಕಿ ಅವ್ರು ಸುತ್ತಾಗಿ ಬರೋವರೆಗೂ ನಾನು ನಿಂತ್ಕೊಂಡು ಅವ್ರು ನೋಡ್ತಾನೇ ಇದ್ದೆ. ತುಂಬಾ ಖುಷಿಯಾಗೋಯಿತು. ಈ ಥರ ನಾನು ಹರಕೆನ ತೀರಿಸ್ಕೊಂಡು ಬಂದ್ವಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಹಾಗೆ ಮತ್ತು ನಾವು ಪ್ರಸಾದ ತೊಗೋಬೇಕಂತ ಬಂದಿದ್ವಿ.
ಪ್ರಸಾದಕ್ಕೆ ಹೋಗ್ಬೇಕಂತ ಬಂದವರು ಮತ್ತೆ ಈ ಕಡೆ ಯಾಕೆ ಬಂದ್ವಿ ಅಂದರೆ ಅಲ್ಲಿ ಊಟ ಖಾಲಿ ಆಗಿತ್ತು ಅನಿಸುತ್ತೆ. ಕ್ಯೂವಲ್ಲಿದ್ದರು, ಇನ್ನೂ ತುಂಬ ಜನ ನಿಂತ್ಕೊಂಡಿದ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತದೆ ಅಂತ ಹೇಳಿದ್ರು. ನಾವು ಹೋಗೋಷ್ಟಿಗೆ ಇನ್ನೂ ಹೋಗಿ ಕೂತ್ಕೊಂಡಿದ್ವಿ. ಕೂತ್ಕೊಂಡ ಟೈಮಲ್ಲಿ ಏನಾಯ್ತಪ್ಪ ಅಂತಂದರೆ ಪ್ರಸಾದ ಕೊಟ್ಟಿದ್ರು, ಒಬ್ಬರು ಮೊಸರನ್ನ ಕೊಟ್ಟಿದ್ರು. ಅವರೇ ನಾವು ಕೂತ್ಕೊಂಡು ದೀಪ ಹಚ್ತಾ ಇದ್ವಿ, ಅಲ್ಲಿಗೆ ತೊಗೊಂಬಂದು ಕೊಟ್ಟರು. 3 ಜನನೂ ನಾವು ಪ್ರಸಾದನ ತೊಗೊಂಡಿದ್ವಿ. ಅದನ್ನು ಕವರಿಗೆ ಎತ್ತಿಟ್ಕೊಂಡ್ವಿ. ಯಾಕಂದರೆ ಮುಂಚೆನೇ ತಿನ್ನೋದು ಬೇಡ, ದೀಪ ಎಲ್ಲ ಮುಗಿಸಿ ಆದಮೇಲೆ ಬಂದು ತಿನ್ನೋಣ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಕವರಿಗೆ ಹಾಕ್ಕೊಂಡು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಇನ್ನೂ ಊಟ ಲೇಟ್ ಇದೆ ಅಂತ, ಯಾಕಂದರೆ ನಾವು ಏನೂ ತಿಂದೇ ಹೋಗಿದ್ವಿ, ಏನೂ ಕುಡ್ದಿಲ್ಲ, ಏನು ತಿಂದಿಲ್ಲ. ನನಗೆ ನಿಂಬೆಹಣ್ಣಿನ ದೀಪ ಹಚ್ಚೋವರೆಗೂ ನನಗೇನು ತಿನ್ನಬಾರ್ದಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಸಿದ್ಧಾರ್ಥ ಕೂಡ ಏನೂ ತಿಂದಿಲ್ಲ, ಭಾಗ್ಯನೂ ಏನೂ ತಿಂದಿಲ್ಲ, ಹಾಗೆ ಹೋಗಿದ್ವಿ. ಅಲ್ಲಿ ಹೋಗಿ ಅದು ಪ್ರಸಾದ ತಿಂದ್ವಿ. ಮೊಸರನ್ನ ತಿಂದಾದಮೇಲೆ ಮತ್ತೆ ಊಟ ರೆಡಿ ಆಯಿತು. ಎಲ್ಲ ಜನಗಳನ್ನ ಹೋಗ್ತಾಯಿದ್ರು. ನಾವು ಕೂಡ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಹೋದ್ವಿ. ಆ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಬಂದರೆ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ. ನನಗೆ ಯಾವಾಗಲೂ ಹೋಗಿದ್ದಕ್ಕಿಂತ ಈ ಸತಿ ಹೋಗಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ತುಂಬಾ ಅಂದರೆ ತುಂಬ ನೆಮ್ಮದಿ ಅನ್ನಿಸ್ತು, ಸಮಾಧಾನ ಅನ್ನಿಸ್ತು ಮನಸ್ಸಿಗೆ. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದ್ವಿ. ಬಂದು ನೋಡಿದ್ರೆ ಅಂದರೆ ಎಷ್ಟು ಜನ ಇದ್ದಾರೆ ಅಂತೀರಾ. ಆದರೆ ದರ್ಶನಕ್ಕೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿಲ್ಲ, ಪ್ರಸಾದ ತೊಗೊಳಕ್ಕೆ ಕ್ಯೂವಲ್ಲಿ ನಿಂತ್ಕೊಳ್ಳೋಂಗಾಯಿತು. ಹೊಟ್ಟೆ ಬೇರೆ ಹಸಿದ್ಬಿಟ್ಟಿತ್ತು, ಯಾಕಂದರೆ ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ. ಟೈಮ್ 1 ಗಂಟೆ ಆಗ್ತಾ ಬಂತು. ನಾವು ತುಂಬ ಆರಾಮಾಗಿ ನಿಧಾನವಾಗಿ ಮಾಡಿದ್ವಲ್ಲ, ಅದಕ್ಕೋಸ್ಕರ ತುಂಬಾ ಟೈಮ್ ಆಯಿತು. ಬೇಗ ಹೋದರೂ ಕೂಡ ಮಧ್ಯಾಹ್ನ 1 ಗಂಟೆವರೆಗೂ ನಾನು ಅಲ್ಲಿ ಪೂಜೆ ಅಲಂಕಾರ ಎಲ್ಲನೂ ನೋಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಪ್ರಸಾದ ಕೂಡ ಅನ್ನ ಸಾಂಬಾರು, ಬಿಸಿ ಬಿಸಿ ಅನ್ನ ಸಾಂಬಾರಿತ್ತು. ತುಂಬಾ ಖುಷಿಯಾಯಿತು. ಸಾಂಬಾರು ರುಚಿ ಅಂತೂ ಅಮೃತ ಥರ ಇತ್ತು. ಸಾಂಬಾರು ಅಷ್ಟು ಚೆನ್ನಾಗಿತ್ತು. ಅದು ಏನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಊಟ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಿನ್ನಬೇಕಂದ್ರೆ. ಅದು ಅನ್ನ ಸಾಂಬಾರು ಊಟ ಮಾಡಿಕೊಂಡು ಬಂದ್ವಿ. ಮತ್ತು ಇದು ಸ್ವೀಟು ಇತ್ತು, ಸಿಹಿ ಪೊಂಗಲ್ ಇತ್ತು. ಸಿಹಿ ಪೊಂಗಲು, ಅನ್ನ ಸಾಂಬಾರಿತ್ತು. ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಚಪ್ಪಲಿ ಕೊಟ್ಟು ಹೋಗಿದ್ವಲ್ಲ, ಆಗ ಆಚೆ ಕಡೆಯಲ್ಲಿ ಬಿಡೋಕ್ಕೆ ಜಾಗ ಇರಲ್ಲ, ಇವಾಗೆಲ್ಲ ಇಲ್ಲೇ ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿ ಕೊಟ್ಟು ಮತ್ತೆ ಇಸ್ಕೊಂಡು ಬಂದ್ವಿ. ಇಸ್ಕೊಂಡು ಸ್ವಲ್ಪ ಆ ಕಡೆ ಹೋಗಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಸಿದ್ಧಾರ್ಥ ಕೇಳಿದೆ, ಇಲ್ಲಮ್ಮ ಬೇಡ ಹೋಗೋಣ ಮನೆಗೆ ಅಂತ. ಅವನು ಇಲ್ಲ ಬಾರೋ ಏನಾದರೂ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನುಗ್ಗೆಕಾಯಿ ನೋಡಿದ್ರೆ ತೊಗೋಬೇಕಂತ. ಆಮೇಲೆ ಅಪ್ಪನ ರೇಟ್ ಕೇಳಿಬಿಟ್ಟು, ಬೇಡ ನಡಿ ನಿಮ್ಮಪ್ಪ ತೊಗೊಂಬರ್ತಾರೆ. ನಾನು ಏನಾದರೂ ತೊಗೊಳಕ್ಕೆ ಹೋದ್ರೆ ಏನಂದರೆ ಅವ್ರು ಏನು ಹೇಳ್ತಾರೋ ಅದೇ ರೇಟಿಗೆ ತೊಗೊಂಬಿಡ್ತೀನಿ. ನಾನು ಅವ್ರಿಗೆ ಮತ್ತೆ ಹಿಂದೆ ಮುಂದೆ ಏನು ಕೇಳೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಮತ್ತೆ ಬೈತಾರೆ. ಇವರಾದರೆ ಹೋಗಿ ಚೌಕಾಸಿ ಮಾಡಿ ತೊಗೊಂಬರ್ತಾರೆ, ನಾನು ಚೌಕಾಸಿ ಮಾಡೋಕ್ಕೆ ಬರೋಲ್ಲ. ಆಮೇಲೆ ನಾವು ಆ ಕಡೆ ಹೋಗಬೇಕಾಗಿತ್ತು, ಬಸ್ ಸ್ಟಾಪ್ ಅಲ್ಲಿದೆ, ನಾವು ಆ ಕಡೆ ಹೋಗಬೇಕಾಗಿತ್ತು. ಮಾತಾಡ್ಕೊಂಡು ಏನು ಮಾಡಿದ್ವಿ, ಈ ಕಡೆ ಬಂದುಬಿಟ್ಟಿದ್ವಿ. ಮತ್ತೆ ಉಲ್ಟಾ ಆ ಕಡೆ ಹೋಗೋರು, ರೋಡ್ ಕ್ರಾಸ್ ಮಾಡಬೇಕು. ಇಲ್ಲೇ ಸೆಂಟ್ರಲ್ಲೇ ನೋಡಿ 3 ರೋಡ್ ಇದೆ, ಈ 3 ರೋಡು ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದಿದ್ವಿ. ಅಯ್ಯೋ ದಾರಿನೇ ತಪ್ಪೋಯ್ತು ಅನ್ನೋ ಥರ ಒಂದು. ಭಾಗ್ಯ ಕೇಳ್ತಿದ್ದಾಳೆ, ಏನಕ್ಕೆ ಯಾಕಮ್ಮ ಈ ಕಡೆ ಹೋಗ್ತಾ ಇದ್ದೀರಿ ಅಂತ. ನನಗೆ ಅದು ನೆನಪೇ ಇಲ್ಲ. ಮಾತಾಡ್ಕೊಂಡು ಹಾಗೆ ಹೋಗ್ಬಿಟ್ಟಿದ್ವಿ ಆ ಕಡೆ ರೋಡಿಗೆ. ಯಾವಾಗಲೂ ಹಿಂಗೆ ನಾನು ಅದಕ್ಕೆ ಒಬ್ಬಳೇ ಎಲ್ಲಿ ಓಡಾಡೋಕ್ಕೆ ಹೋಗೋಲ್ಲ. ನನಗೆ ಬಂದಿದ್ದ ರೂಟು ನೆನಪಿರಲ್ಲ, ಮತ್ತು ವಾಪಸ್ ಹೋಗ್ಬೇಕಂದ್ರೂ ನನಗೆ ಸುಧಾರಿಸೋದೇ ಇಲ್ಲ. ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಎಲ್ಲಿನೂ ಹೋಗೋಲ್ಲ ನಾನು. ಹಿಂಗೆ ನನಗೆ ಯಾರಾದರೂ ಜೊತೆಗಿದ್ದರೆ ಮಾತ್ರ ನಾನು ಹೋಗ್ತೀನಿ. ಸಿದ್ಧಾರ್ಥ ಬಗ್ಗೆ ಬಂದರೆ ಒಂಥರ ಧೈರ್ಯ ಇರುತ್ತೆ, ಅವ್ರ ಪಕ್ಕ ನೆನಪಿರುತ್ತೆ ಇಬ್ರಿಗೂ. ಮತ್ತು ನಮ್ಮ ಮನೇಲಿ ಯಾರಾದರೂ ಬಂದರೆ ಮಾತ್ರ ಹೋಗ್ತೀನಿ. ನಾನು ಒಬ್ಬಳೇ ಅಂತೂ ಎಲ್ಲಿಗೂ ಹೋಗೋದೇ ಇಲ್ಲ. ಬೈತಾರೆ ಎಲ್ಲ, ಒಬ್ಬಳೇ ಓಡಾಡೋಕ್ಕೆ ಏನು ಭಯ ನಿನಗೆ ಅಂತ. ಹೋದರೆ ಒಬ್ಬಳೇ ಊರಿಗೆ ಹೋಗ್ತೀನಿ, ಬರ್ತೀನಿ ಅಷ್ಟೇ. ಮತ್ತೆ ಎಲ್ಲಿ ಹೋಗೋಕ್ಕೆ ಹೋಗೋಲ್ಲ ನಾನು. ನನಗೆ ಬಂದ ದಾರಿನೇ ಮರ್ತೋಗ್ಬಿಡ್ತೀನಿ, ನೆನಪೇ ಇರೋಲ್ಲ ನನಗೆ, ಅಷ್ಟು ಮರುವು. ಅದಕ್ಕೋಸ್ಕರ ನಾನು ಒಬ್ಬಳೇ ಎಲ್ಲಿ ಹೋಗೋಕ್ಕೆ ಹೋಗೋಲ್ಲ. ಅಲ್ಲಿಂದ ಬನಶಂಕರಿಯಿಂದ ಬಸ್ ಹತ್ಕೊಂಡು ಬಂದ್ವಿ. ಇಲ್ಲಿ ಬೊಮ್ಮನಹಳ್ಳಿಗೆ ಬಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ. ಮತ್ತು ಏನಾದರೂ ಆ ತಾಯಿ ಕರೆಸ್ಕೊಂಡ್ರೆ, ಆ ತಾಯಿ ಆಶೀರ್ವಾದ ಇದ್ದರೆ ಖಂಡಿತ ಇನ್ನೂ ಒಂದು ಸತಿ ಅಲ್ಲ, ಎಷ್ಟು ಸತಿ ಆಗುತ್ತೋ 6 ಸತಿ ಹೋಗಿ ಇನ್ನೂ ಮಾಡಿ ಬರಬೇಕು ಅನ್ನೋದು ಮನಸ್ಸಲ್ಲಿ ತುಂಬಾ ಆಸೆ ಇತ್ತು. ಹಾಗೆ ಸಿದ್ಧಾರ್ಥ ನಡೆಯೋದು ತೋರಿಸ್ತಾ ಇದ್ದೆ. ಗೊತ್ತಿಲ್ಲ, ಈ ಮಕ್ಕಳ ಜೊತೆ ಸೇರಿಬಿಟ್ರೆ ನಾನು ಮಕ್ಕಳ ಥರನೇ ಆಗಿಬಿಡ್ತೀನಿ. ಅವ್ರು ಮಾಡೋದೆಲ್ಲ ಅವ್ರಿಗೆ ರಿಪೀಟ್ ಮಾಡಿ ತೋರಿಸ್ತೀನಿ. ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ತುಂಬಾ ಒಂಥರ ಎಂಜಾಯ್ ಆಯಿತು. 3 ಜನ ಹೋಗಿದ್ವಿ ಅಂದರೂ ತುಂಬಾ ಖುಷಿ ಆಯಿತು. ಹಾಗೆ ಮತ್ತು ನಾನು ಇದನ್ನು ತೊಗೋಬೇಕಂತ ತುಂಬ ದಿವಸದಿಂದ ಆಸೆ ಇತ್ತು. ಆನ್ಲೈನಲ್ಲಿ ಅಷ್ಟು ಚೆಕ್ ಮಾಡಿಲ್ಲ, ಗೊತ್ತಿಲ್ಲ ನನಗೆ. ಹಾಗಾಗಿ ಅಂಗಡಿಯಲ್ಲಿ ಕೇಳಿದೆ. ಅಂಗಡಿಯಲ್ಲಿ ಹೇಳೋ ರೇಟ್ ಕೇಳಿಬಿಟ್ಟು ನನ್ನ ತಲೆ ಸುತ್ತೆ ಬಂದುಬಿಡ್ತು. ಬೇಡ ಮಾರಾಯ ಬಾ ಹೋಗೋಣ ಮನೆಗೆ ಅಂತಂದೆ ನಾನು. ತೊಗೊಳ್ಳೋದು ಒಂದೇ ಅಂತ ಕೇಳಿದೆ. ಎಷ್ಟು ರೇಟ್ ಅದಕ್ಕೆ, ನಿಜವಾಗ್ಲೂ ಅಷ್ಟು ರೇಟ್ ಇದೆಯಲ್ಲ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು, ಒಂದಕ್ಕೆ 3500 ಹೇಳಿದ್ರು, ಒಂದಕ್ಕೆ 2500 ಹೇಳಿದ್ರು. ಯಪ್ಪ, ನನ್ನಿಂದ ಆಗದೆ ಇರೋ ಕೆಲಸ ಬಾ, ನಾನೇನೊಂದು 500-600 ಇದ್ದರೆ ಒಂದು ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆ ರೇಟ್ ಕೇಳಿ ಬೇಡ ಮಾರಾಯ, ನನ್ನ ಕೈ ಗಟ್ಟಿ ಇದೆ ಬಾ, ನನ್ನ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ತೊಗೊಳ್ಳೇ ಇಲ್ಲ. ಒಂದು ಬಿಟ್ಟು 2 ಅಂಗಡಿ ಕೇಳಿದ್ವಿ. 2 ಅಂಗಡಿಯಲ್ಲೇ ರೇಟ್ ಜಾಸ್ತಿನೇ ಹೇಳಿದ್ರು. ಒಂದದೇನೋ ಸೆಲ್ಫಿ ಸ್ಟಿಕ್ ಅಂತ ಹೇಳ್ತಾರಲ್ಲ, ಅದನ್ನು ಕೇಳಿದ್ದಕ್ಕೆ ಯಪ್ಪ ಅದಕ್ಕೆ 1000 ರೂಪಾಯಿ ಹೇಳ್ಬಿಟ್ರು. ಇದೇನಂತ ಅಂದ್ಕೊಂಡ್ಬಿಟ್ರೆ ಅಂತಂದು ನಾನು
ಬೇಡ ಬೇಡ ಅಂತ ಬಿಟ್ಟೆ ಬಂದುಬಿಟ್ಟೆ. ಇವರಿಬ್ಬರು ರೋಡಲ್ಲಿ ನೋಡಿ ಹಿಂಗೆ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಬೈತಾದ್ರು ಸುಮ್ಮನೆ ಇರಲ್ಲ. ಇಬ್ಬರು ಮನೇಲಿದ್ದರೂ ಅಷ್ಟೇ, ಹೊರಗಡೆ ಹೋದರೂ ಅಷ್ಟೇ, ಇಬ್ಬರು ಕಿತ್ತಾಡೋದು ಜಗಳಾಡೋದು. ಯಪ್ಪ, ಈ ಮಕ್ಕಳು ಮನೇಲಿದ್ದರೆ ತಲೆನೋವು ಅನ್ನೋದಕ್ಕಿಂತ ಖುಷಿಯೂ ಒಂಥರ ಇರುತ್ತೆ. ಅವ್ರು ಕಿತ್ತಾಡೋದಕ್ಕೂ ನನ್ನ ಬೈಯೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಮನೇಲಿ ಇವ್ರು ಇದ್ರೂ ಕೂಡ. ಇಲ್ಲ ಅಂದರೆ ಬೇಜಾರಾಗುತ್ತೆ. ಯಾಕಂದರೆ ಈ ಥರ ಎಲ್ಲ ಮಾಡಿ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದಾಗ ಹೋಗ್ಬಿಡ್ತಾರೆ ನೋಡಿ, ಅವಾಗಿನ್ನೂ ತುಂಬ ಬೇಜಾರಾಗ್ಬಿಡುತ್ತೆ. ಏನೇ ಆದರೂ ಮಕ್ಕಳ ಆಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹೆತ್ತವರಿಗೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಬನಶಂಕರಿಗೆ ಹೋಗಿ ಬಂದಿದ್ದು. ಕಂಡಾಪಟ್ಟಿ ಹುರಿಯಾಗತ್ತದ ಬಿಸಿಲು. ಬಾಟ್ಲು ಓಪನ್ ಆಗಿದೆ ಏನು ಬೈ, ಎಲ್ಲ ನೀರು ಹತ್ತಂಗೆ ಆಗುತ್ತೆ. ಕಟ್ ನೀರು ಬಸ್ತದೆ, ಎಲ್ಲ ಜಳಕ ಮಾಡ್ದಂಗೆ ಆಗೈತಿ ನನ್ನ ಮೈ ಸದ್ದ. ಪೂರಾ ಕಟ್ ನೀರು ಬಿಟ್ಟು ಅದು ನಮ್ಮ ಮೈ ಎಲ್ಲ ಜಳಕ ಆಗೈತಿ. ನಡಿ ಮೊದಲು ಮನೆಗೆ, ಹಿಂಗೆ ಮನೆಗೆ ಹೋಗಿ ನಿದ್ದೆ ಮಾಡೋಣ್ರಂತ. ಎಷ್ಟು ಚಂದ ನೋಡಿ, ಎಷ್ಟು ದೊಡ್ಡ ದೊಡ್ಡ. ಇದು ಸಾಂಬಾರು ಈರುಳ್ಳಿ. ಇದು ಅದೇ 40 ದೊಡ್ಡ ಸಾಂಬಾರು ಈರುಳ್ಳಿ ಅಷ್ಟೇ ಇರ್ತದೆ. ಬಿಸಿಲಿಗೆಲ್ಲ ಪಾಪ ಮುಚ್ಚಿಟ್ರ ಅವ್ರು ಏನು ಮಾಡ್ತಾರೆ, ಎಲ್ಲ ಬಿಸಿಲಿಗೆ ಒಣಗಿ ಹೋಗ್ತಾವ ನೋಡ್ರಿ. ಬೊಮ್ಮನಹಳ್ಳಿಯಿಂದ ಮಂಗಂಪಾಳ ಬಂದ್ವಿ, ಇನ್ನು ಮನೆಗೆ ಹೋಗ್ಬಿಡ್ತೀವಿ. ಓಕೆ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ಮತ್ತಿನ್ನೇನೈತಿ ಕೆಲಸ, ಹೋಗಿ ದಬ್ಬಕೊಳ್ಳೋದೈತಿ, ಏನು ಎದ್ದೇಳೋದೈತಿ. ಓಕೆ ಫ್ರೆಂಡ್ಸ್, ಇಲ್ಲೇ ಗುಡ್ ನೈಟ್ ಬಾಯಿ ಎಲ್ಲ ಹೇಳ್ತೀನಿ ಇವಾಗಲೇ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಪೂರ್ತಿ ವಿಡಿಯೋ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಎಷ್ಟು ದೊಡ್ಡ ಬೆಳ್ಳುಳ್ಳಿ, ಅಯ್ಯೋ ಬರ್ರಿ ಮಾತಾಡೋಕೆ ಬಿಡಲ್ಲ ಹೇಳ್ರಿ ನನ್ನ ಹೊಟ್ಟೆ ಭಾಗ್ಯ. ಎಷ್ಟು ದೊಡ್ಡ ಬೆಳ್ಳುಳ್ಳಿ ನೋಡೋಣ, ಸುಮ್ಮನೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಎಲ್ಲರೂ ಪೂರ್ತಿ ವಿಡಿಯೋ ನೋಡಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ನಿನ್ನ ತಲೆನ ತೂತು ಮಾಡ್ತೀನಿ ಈಗ. ಆ ಮುಸ್ಲಿಮ್ಸ್ ನೋಡ್ರ ಖಾಲಿ ಕೈಲಿ ಹೋಗಿ ಮೊಬೈಲ್ ವಿಡಿಯೋ ಮಾಡೋರ ಸೊಂಗ್ ಮಾಡಾಕತ್ತಾನ. ಅಲ್ಲಿ ಹೋಗಿ ಹೆಣ್ಣು ಮಾಡೋ ಬಂದ್ರೆ ಅಲ್ಲಿ ಮಾಡೋಕ್ಕೆ ಬಿಡಲಿಲ್ಲ ಅವರು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದ. ಥ್ಯಾಂಕ್ ಯು. ಮತ್ತು ಹೊಸಬ್ರು ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೇನು 2 ನಿಮಿಷ ಮನೆಗೆ ಹೋಗ್ಬಿಡ್ತೀವಿ. ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಎಲ್ಲರಿಗೂ, ನಮಸ್ಕಾರ. ಬಾಯ್ ಎಲ್ಲರಿಗೂ.